ಯಾವುದೇ ಒಂದು ಕೆಲಸಕ್ಕೂ ಆಡಂಬರ ಮುಖ್ಯವಲ್ಲ, ಶ್ರದ್ಧೆ ಮುಖ್ಯ ಅಂತ ಹೇಳ್ಬಿಟ್ಟು ಈ ಹೋಟೆಲ್ ನಮಗೆ ತಿಳಿಸ್ಕೊಡುತ್ತೆ. ಯಾಕಪ್ಪ ಅಂತಂದರೆ ಈ ಹೋಟೆಲ್ಗೆ ಹೆಸರೇ ಇಲ್ಲ, ಆದರೂ ಕೂಡ ಇಷ್ಟು ಜನ ಬರ್ತಾ ಇದ್ದಾರೆ. ಕೆಲವೊಂದು ಹೋಟೆಲ್ಗಳಿಗೆ ಡಿಸೈನ್ ಆಗಿ ನೇಮ್ ಬೋರ್ಡ್ ಆಗಿರ್ಬೋದು, ಆಕರ್ಷಣೆ ಮಾಡೋಕ್ಕೆ ಬೇರೆ ಬೇರೆ ಥರದ್ದೆಲ್ಲ ಮಾಡ್ತಾರೆ. ಬಟ್ ಅಲ್ಲಿ ಜನ ಸೇರಲ್ಲ. ಬಟ್ ಇಲ್ಲಿ ರುಚಿಯಾದ ಅಡುಗೆ ಮಾಡಿ ಹಾಕೋದ್ರಿಂದ ಇಲ್ಲಿ ಜನ ಸೇರ್ತಾರೆ ಅಂತಲೇ ಹೇಳ್ಬೋದು. ಈ ಹೋಟೆಲ್ ಎಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಅದೇ ರೀತಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಮಾಗಡಿ ರೋಡಲ್ಲಿ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಇರುವಂಥ ಈ ಹೋಟೆಲು, ನಾನು ಇದು ಆನ್ ದ ವೇ ಈ ಹೋಟೆಲ್ ಹೋಗ್ತಾ ಇದ್ದೆ. ಏನಪ್ಪ ಇಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಏನು ಅಂತ ಕೇಳಿದಾಗ ಅಲ್ಲಿ ಮುದ್ದೆ ಉಪ್ಸಾರು ತುಂಬಾ ಫೇಮಸ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮುದ್ದೆ ಉಪ್ಸಾರು ತಗೊಂಡೆ. ನೇಮ್ ಬೋರ್ಡ್ ಏನಂತ ನೋಡಿದಾಗ ನೇಮೇ ಕಾಣಿಸ್ತಾ ಇಲ್ಲ. ಅವ್ರು ಹೇಳಿದ್ರು ವೀರಭದ್ರೇಶ್ವರ ಮೆಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಜನ ಆಟೋ ಡ್ರೈವರ್ ಆಗಿರ್ಬೋದು, ಅದೇ ರೀತಿ ಕ್ಯಾಬ್ ಅವ್ರು ಆಗಿರ್ಬೋದು, ಅದೇ ರೀತಿ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಎಲ್ಲರೂ ಪ್ರತಿದಿನ ಬಂದು ತಿಂತಾರೆ. ತುಂಬ ಜನ ಇಲ್ಲಿ ರಿಪೀಟೆಡ್ ಕಸ್ಟಮರ್ ಇದ್ದಾರೆ. ನಾನು ಕೂಡ ಮುದ್ದೆ ಉಪ್ಸಾರು ಹಾಕೊಂಡು ತಿಂದೆ. ಅದೇ ರೀತಿ ರೈಸು ತಗೊಂಡೆ. ಇಲ್ಲಿ ನಿಮಗೆ ಮುದ್ದೆ ಉಪ್ಸಾರು, ಚಪಾತಿ, ಅದೇ ರೀತಿ ರೈಸು, ಕರ್ಡ್ ರೈಸು ಎಲ್ಲನೂ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ನಾನು ಅಲ್ಲಿ ನೋಡ್ದಂಗೆ ಮಹಿಳೆಯರೇ ಮಾಡ್ತಾ ಇದ್ರು. ಅವ್ರನ್ನ ಕೇಳಿದ್ರು, ಇದು 12 ವರ್ಷದಿಂದ ಆಯಿತು, ಇಷ್ಟೇ ಕ್ರೌಡ್ ಆಗಿರುತ್ತೆ, ಇಷ್ಟೇ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು. ನೀವೇನಾದರೂ ಮಧ್ಯಾಹ್ನ ಸುಮನಹಳ್ಳಿಯಿಂದ ಏನಾದ್ರು ರಾಜಾಜಿನಗರ ಸೈಡ್ ಹೋಗೋ ಅಷ್ಟರಲ್ಲಿ ಮಾಗಡಿ ರೋಡಲ್ಲಿ ಏನಾದ್ರು ಹೋದರೆ ಈ ಲೊಕೇಶನ್ ಹಾಕಿರ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ಒಂದ್ಸಲಿ ಊಟ ಮಾಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.